ಗೂಳೂರು ಬಾಗೇಪಲ್ಲಿ ಗೋಳೂರು ಮಠ, ನಿಡಮಾಮಿಡಿ ಮಠಕ್ಕೆ ಮತ್ತು ಕೊಂಡ್ಲಯ್ಯನ ಮಠಕ್ಕೆ ಈ ವಾಪಸಂದ್ರದ ಮಠಕ್ಕೆ ಸಂಬಂಧನೇ ಇಲ್ಲ. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಮಠದ ವಿರುದ್ಧ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಗಂಭೀರ ಆರೋಪ ಮಾಡಿದ್ದಾರೆ. 2007ರಲ್ಲಿ ವಾಪಸಂದ್ರ ಜಂಗಮ ಪ್ರವೇಶವಾಗಿದ್ದು ಮುಜರಾಯಿಗೆ ಸೇರಿದ ಮಠ ಮತ್ತು ಸ್ಥಿರಾಸ್ತಿಗಳನ್ನು ಅತಿಕ್ರಮಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. 1965ಕ್ಕೂ ಮುನ್ನ ಕಂಪ್ಯೂಟರ್ ದಾಖಲೆಗಳ ಬದಲಿಗೆ ಕೈ ಬರಹದ ದಾಖಲೆಗಳೇ ಇದ್ದವು. ಅಂತಹ ದಾಖಲೆಗಳನ್ನು ತಿದ್ದಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಲಾಗಿದೆ. ವಾಪಸಂದ್ರ ಮುಜರಾಯಿಗೆ ಸೇರಿದ ಮಠವನ್ನು ಅಕ್ರಮವಾಗಿ ಕಬಳಿಸಿರುವ ಬಗ್ಗೆ ಸೂಕ್ತ ತನಿಖೆಯಾಗಬೇಕು. ಸುಮಾರು 60 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿಗಳ ಅತಿಕ್ರಮಣದ ಆರೋಪವಿದ್ದು ಸರ್ಕಾರ ಸಮಗ್ರ ತನಿಖೆ ನಡೆಸಬೇಕು. ಇನ್ನು ತಹಸೀಲ್ದಾರ್ಗಳ ಬೇಜವಾಬ್ದಾರಿತನದಿಂದ ಮುಜರಾಯಿ ಆಸ್ತಿ ಅತಿಕ್ರಮಣವಾಗಿದೆ ಎಂದು ಆರೋಪಿಸಿರುವ ಮುತಾಲಿಕ್ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ತನಿಖೆಗೆ ಒಳಪಡಿಸುವಂತೆ ಒತ್ತಾಯಿಸಿ ಸರ್ಕಾರದಿಂದ ತಸ್ದೀಕ್ ಪಡೆಯುತ್ತಿರುವ ಅರ್ಚಕರ ಕರ್ತವ್ಯ ಲೋಪದ ಬಗ್ಗೆಯೂ ತನಿಖೆ ನಡೆಸಬೇಕು. ಅತಿಕ್ರಮಣಕ್ಕೆ ಕಾರಣರಾದವರನ್ನ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಆಗಸ್ಟ್ 22, 23 ಮತ್ತು 24ರಂದು ನಡೆಯಬೇಕಿದ್ದ ಜೀರ್ಣೋದ್ಧಾರ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಮೊದಲು ಆಸ್ತಿ ಮತ್ತು ದಾಖಲೆಗಳ ಕುರಿತು ತನಿಖೆ ಪೂರ್ಣಗೊಳಿಸಬೇಕು. ಮುಜರಾಯಿ ಆಸ್ತಿಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ದಾಖಲೆಗಳ ಸತ್ಯಾಸತ್ಯತೆ ಪರಿಶೀಲಿಸಿ ಅಕ್ರಮ ಅತಿಕ್ರಮಣವಾಗಿದ್ದರೆ ಕೂಡಲೇ ತೆರವುಗೊಳಿಸಬೇಕು. ಧಾರ್ಮಿಕ ಸಂಸ್ಥೆಗಳ ಹೆಸರಿನಲ್ಲಿ ಅಕ್ರಮ ನಡೆಯುತ್ತಿದ್ದರೆ ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ನೋಡಿ, ಮೊದಲು ಇದ್ದದ್ದು ಇದು ಮಠ, ಇದು ಚೆನ್ನಾಗಿದ್ದಿದ್ದು ಮಠ, ಇದು ಫೋಟೋ ಇದೆ ಇದರಲ್ಲಿ ಮೂರ್ತಿ ಇದೆ, ಪೂಜೆ ಇದೆ, ಎಲ್ಲ ಇದೆ ಇದರಲ್ಲಿ. ಇನ್ನು ರಾತ್ರೋರಾತ್ರಿನೇ ಅದನ್ನು ಒಡೆದು ಹಾಕಿದ್ದಾರೆ. ಇವತ್ತು ಅಲ್ಲಿ ಮೂರ್ತಿ ಇಲ್ಲ, ಮೂರ್ತಿ ಭಗ್ನ ಆಗಿದೆ ಮತ್ತು ಮೂರ್ತಿಗಳು ಎಲ್ಲಿದ್ದಾವೆ ಅಂತ ಅನ್ನೋದು ಗೊತ್ತಿಲ್ಲ. ಶಿವನ ಮೂರ್ತಿ ಕಂಚಿಂದು, ಬಹಳ ಅತ್ಯಂತ ಪುರಾತನವಾದಂಥ ಕಂಚಿನ ಮೂರ್ತಿ ಮಾಯಾಗಿದೆ ಇವತ್ತು. ನಾನು ಚಂದ್ರಪ್ಪ 6,000 ರೂಪಾಯಿ ತಗೊಳ್ಳುವಂಥ ವ್ಯಕ್ತಿ, ಶಂಕರಪ್ಪ 6,000 ರೂಪಾಯಿ ತಗೊಳ್ಳುವಂಥ ವ್ಯಕ್ತಿ ಜವಾಬ್ದಾರಿ ಅದಕ್ಕೆ. ಅವರ ಬೇಜವಾಬ್ದಾರಿಯಿಂದ ಅವರ ಸಮಕ್ಷಮದಲ್ಲಿ JCB ಹಿಡ್ಕೊಂಡು ಒಡೆದು ಹಾಕಿ ಇವತ್ತು ನಿಧಿ ಸಂಗ್ರಹ ಮಾಡುವಂಥ, ಕಳ್ತನ ಮಾಡುವಂಥ ಪ್ರಯತ್ನವನ್ನು ಮಾಡಿದಂಥದ್ದು ಇದೆಯಲ್ಲ, ಇದು ಬಹಳ ದೊಡ್ಡ ಅಪರಾಧ ಆಗಿದೆ. ನಾನು ಹೇಳೋದು, ಮೊದಲನೇ ಕೆಲಸ ಮಾಡಬೇಕಾಗಿದ್ದೇ ಆ ಶಂಕರಪ್ಪನ ಒತ್ತು ಒಳಗಡೆ ಹಾಕಬೇಕು. ಇವತ್ತು ಅವರನ್ನು ನಾವು DC ಅವ್ರಿಗೆ ಹೇಳಿದ್ದೇವೆ, ಇಮ್ಮಿಡಿಯೇಟ್ ಅವರನ್ನು ಒತ್ತ ಒಳಗಡೆ ಹಾಕಬೇಕು ಅಂತನ್ನುವಂಥದ್ದು. ಒಂದು ದೇವಸ್ಥಾನ ಒಡೆಯೋದು ಅಂದರೆ ಏನಂತ ತಿಳ್ಕೊಂಡಿದ್ದಾರೆ? ದೇವಸ್ಥಾನ ಅಂದರೆ ಏನಂತ ತಿಳ್ಕೊಂಡಿದ್ದಾರೆ? ಏನು ಇವರಪ್ಪನ ಮನೆನಾ, ಮಾವನ ಮನೆನಾ? ಲಕ್ಷಾಂತರ ಭಕ್ತಾದಿಗಳ ಭಾವನೆಗಳು, ಭಕ್ತಿಗಳು ಇವತ್ತು ತುಂಬಿದಂಥ ಆ ಮಠ ದೇವಸ್ಥಾನವನ್ನು ಒಡೆದು ತಮಗೆ ಬೇಕಾದಾಗೆ ಇದು ಮಾಡ್ತಾರಂತಂದರೆ ಇದು ನಡೆಯೋದಿಲ್ಲ. ಮತ್ತು ಈಗಾಗಲೇ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ಕಂಪ್ಲೇಂಟು PSI ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತಹಸೀಲ್ದಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತಹಸೀಲ್ದಾರು ಕೂಡ ಇದಕ್ಕೆ ಜವಾಬ್ದಾರರು. ಮುಜರಾಯಿಯ ಇಲಾಖೆಗೆ, ಮುಜರಾಯಿ ಸಂಬಂಧಪಟ್ಟಂಥ ಮಠ ಮಂದಿರಗಳಿಗೆ ಮೊದಲನೇ ಅಧ್ಯಕ್ಷರು ಇರೋದೇ ತಹಸೀಲ್ದಾರು. ಆಮೇಲೆ ಜಿಲ್ಲಾಧಿಕಾರಿಗಳೇ, ಜಿಲ್ಲೆಗೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಅದಕ್ಕೆ ಅಧ್ಯಕ್ಷರು ಇರ್ತಾರೆ. ಸೊ ಈ ತಹಸೀಲ್ದಾರರು ಬೇಜವಾಬ್ದಾರಿಯಿಂದ ಉದ್ದಟತನದಿಂದ ಮತ್ತು ಸಾಮೀಲಾಗಿ, ಅವರ ಜೊತೆಗೆ ಸಾಮೀಲಾಗಿ ಭ್ರಷ್ಟ ವ್ಯವಸ್ಥೆ ಮಾಡಿಕೊಂಡು ಇವತ್ತು ಸಾಕಷ್ಟು ರೀತಿಯ ಅವರಿಗೆ ಸಹಕಾರಿಯಾಗಿ ನಿಂತ್ಕೊಂಡಂಥ ಚಿಕ್ಕಬಳ್ಳಾಪುರ ತಾಲೂಕಿನ ತಹಸೀಲ್ದಾರ್ ಕೂಡ ಸಸ್ಪೆಂಡ್ ಮಾಡಬೇಕು, ಅಮಾನತು ಮಾಡಬೇಕು, ತನಿಖೆ ಮಾಡಬೇಕು ಅಂತನ್ನುವಂಥದ್ದು ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಒಟ್ಟಾಗಿ ಹೇಳೋದಾದರೆ ನಾಳೆ ಆಗಸ್ಟ್ 22, 23, 24 3 ದಿನ ಒಂದು ಉತ್ಸವದ ಹೆಸರಿನಲ್ಲಿ ಅಲ್ಲಿ ಯಾವ ದೇವಸ್ಥಾನ ಇತ್ತು, ಯಾವ ಮೂರ್ತಿ ಇತ್ತು ಅದು ಬಿಟ್ಟು ಇನ್ನೊಂದು ಯಾವುದೋ ಹೆಸರಿನಲ್ಲಿ ಉತ್ಸವವನ್ನು ಮಾಡಿ ಜೀರ್ಣೋದ್ಧಾರದ ಹೆಸರಿನಲ್ಲಿ ಈ ಇಡೀ ಮಠ ಮಂದಿರ ಆಸ್ತಿಯನ್ನು ಕಬಳಿಸುವಂಥ ಹುನ್ನಾರ ಈ 22, 23, 24ರ ಉತ್ಸವದಲ್ಲೇ ನಡೀತಾ ಇದೆ. ಅದನ್ನು ರದ್ದು ಮಾಡಬೇಕು, ನಿಲ್ಲಿಸಬೇಕು ಅಂತನ್ನುವಂಥದ್ದು ಕೂಡ DC ಅವರಿಗೆ ನಾವು ಹೇಳಿದ್ದೀವಿ. ನಿಲ್ಲಿಸದೇ ಇದ್ದರೆ
ನಾವು ಆ ಉತ್ಸವದ ಎದುರುಗಡೆಗೆ ಪ್ರತಿಭಟನೆ ಮಾಡಬೇಕಾಗುತ್ತೆ, ಧರಣಿ ಮಾಡಬೇಕಾಗುತ್ತೆ. ಆವತ್ತಿನ ಸಂದರ್ಭದಲ್ಲಿ ಏನಾದರೂ ಗಲಾಟೆ ಆದರೆ DC ತಹಸೀಲ್ದಾರ್ ಜವಾಬ್ದಾರಿ ಅಂತನ್ನುವಂಥ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ.